ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾಡ್ರೈನ್ ಅಲೆಮಾರಿ. ಟೈಮ್ ಬಂದು 5:30. ಯಾಕೆ ಇಷ್ಟೊಂದು ಬೇಗ ಬಿಟ್ಟಿದ್ದೀವಿ ಅಂದರೆ ನಾವು ಹೋಗ್ತಾ ಇರೋದು ಮಲೆ ಮಹದೇಶ್ವರ ಬೆಟ್ಟ. ಅಂದರೆ ಬೆಂಗಳೂರಿಂದ 210 ಕಿಲೋಮೀಟರ್ಸ್ ಐತೆ. ಆಲ್ರೆಡಿ ಬೆಂಗಳೂರನ್ನ ಬಿಟ್ಟು ನಾನು ಸ್ವಲ್ಪ ಮುಂದೆ ಬಂದಿದ್ದೀನಿ. ಬನ್ನಿ ಏನೇನಾಗುತ್ತೆ ಏನು ನೋಡೋಣ. ಫಾರೆಸ್ಟ್ ಒಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಇಷ್ಟು ಬೇಗ. ಇಲ್ಲಿಂದ ಕನಕಪುರ ರೋಡ್ ತಗೊಳ್ಳೋಣ, ಹಂಗೆ ಬಿಡ್ತಾರೆ. ಇವಾಗ ನೈಸ್ ರೋಡ್ ಹತ್ತಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಬಿಡಬೇಕಾಗಿದ್ದು ಎಷ್ಟು ಗಂಟೆಗೆ ಗೊತ್ತಾ? 3 ಗಂಟೆಗೆ ಬಿಡಬೇಕು ಅಂದ್ಕೊಂಡಿದ್ದು. ಬಟ್ ಬಿಟ್ಟಿರೋದು ಇವಾಗ 5:30ಗೆ. ಇವಾಗ ಟೋಲ್ ದಾಟ್ಕೊಂಡು ಕನಕಪುರ ರೋಡಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ರೈಡು ನಿದ್ದೆ ಮಾಡಿದ್ರೆ ಬರೋಕ್ಕಾಗತ್ತಾ? ಆಗಲ್ಲ. ಅವಾಗವಾಗ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸಾಕಾಗೈತೆ. ಹೆಂಗೈತೆ ಅಂದರೆ ಈ ಮಾರ್ನಿಂಗ್ ರೈಡು ಬರೋದಕ್ಕೆ ನಾನು ಯಾಕೆ ಇಷ್ಟೊಂದು ಇಷ್ಟಪಡ್ತೀನಿ ಅಂದರೆ, ಒಂದು ಹೆಂಗೈತೆ ಗೊತ್ತಾ ಕ್ಲೈಮೇಟ್ ಮಾತ್ರ. ಮೊನ್ನೆ ಹೋದಾಗ ಮಿಸ್ ಮಾಡ್ಕೊಂಡೆ ಅನಿಸುತ್ತೆ, ಯಾಕಂದರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅವತ್ತು. ಅಂದರೆ ಏನೋ ಮಂಜು ಗಿಂಜೆಲ್ಲ ಸ್ವಲ್ಪ. ಇವಾಗಂತೂ ಅಲ್ಟಿಮೇಟ್ ಆಗೈತೆ ಗೊತ್ತಾ. ನಿಜ ಹೇಳ್ತಿದ್ದೀನಿ, ಮಾರ್ನಿಂಗ್ ರೈಡು ನಿಮ್ಗೆ ನಿದ್ದೆ ಬರ್ಬೋದು. ನೀವು ಒಂದ್ಸಲ ಆ ರೈಡಿಗೆ ಸ್ಟಾರ್ಟ್ ಮಾಡಿಬಿಟ್ರೆ ನಿದ್ದೆ ಆಟೋಮೆಟಿಕ್ ಕಿತ್ಕೊಂಡು ಹೋಗ್ಬಿಡುತ್ತೆ. ಇದೆಲ್ಲ ಈ ಥರ ಚೆನ್ನಾಗಿರೋ ವ್ಯೂಸ್ ಎಲ್ಲ ನೋಡ್ತಿದ್ರೆ ಆಟೋಮೆಟಿಕ್ ನಿದ್ದೆ ಹೋಗ್ಬಿಡುತ್ತೆ. ಮತ್ತು ನಿನ್ನ ಹತ್ರ ದುಡ್ಡು ಐತಪ್ಪ ನೀನು ಹೋಗ್ತೀಯಾ ಅಂತ ದೇವರಾಣೆ ಅನ್ಕೋಬೇಡಿ. ನಾನು ಎಲ್ಲ ಕ್ರೆಡಿಟ್ ಕಾರ್ಡ್ಸ್ ಇದ್ದಾನೆ ಉಜ್ಜಿ ಬರ್ತಾ ಇರೋದು. ಏನೋ ಒಂಥರ ನೋಡಬೇಕು, ಈ ಥರ ಮಾಡಬೇಕು ಅನ್ನೋದು ಇವಾಗಲ್ಲ, ನಂದು ಆಲ್ಮೋಸ್ಟ್ 6 ವರ್ಷದ ಕನಸು. ಇವಾಗ ಮಾಡ್ತಿದ್ದೀನಿ ಅಷ್ಟೇ. ಯಾವಾಗಿರ್ತೀವಿ ಯಾವಾಗ ಹೋಗ್ತೀವಿ ಯಾರ ಕೈಯಲ್ಲೂ ಇಲ್ಲ. ಇರೋಷ್ಟು ದಿನ ಅವ್ರವ್ರಿಗೆ ಅನಿಸಿದ ದಿನ ಅದರಲ್ಲಿ ಅವ್ರವ್ರು ಎಂಜಾಯ್ ಮಾಡಬೇಕಷ್ಟೆ. ನನಗೆ ಈ ಥರ ಸುತ್ತಾಡೋದು ಇಷ್ಟ. ಅದಕ್ಕೆ ನನಗೆ ಮಾಡ್ರೈನ್ ಅಲೆಮಾರಿ ಅಂತ ಇಕ್ಕೊಂಡಿರೋದೇ ಅದಕ್ಕಲ್ಲ. ಬಟ್ ಚಳಿ ಏನೋ ಆಗ್ತೈತೆ. ಏನೇ ಬರಲಿ ಸ್ವಲ್ಪ ಹುಷಾರಾಗಿ ಗೇರ್ಸ್ ಎಲ್ಲ ಹಾಕೋ ಬನ್ನಿ. ಫಸ್ಟ್ ನಮ್ಮ ಸೇಫ್ಟಿ ಬೇಸಿಕ್ ಜಾಕೆಟ್, ಪ್ಯಾಂಟು, ಶೂಸು, ಗ್ಲೌಸಸ್ಸು, ಹೆಲ್ಮೆಟ್ಟು ಚೆನ್ನಾಗಿರೋದು ಅಷ್ಟು ಮಾತ್ರ ಇದೆ ಸಾಕು. ನೋಡಿ ಎಲ್ಲಿ ನೋಡಿದ್ರು ಬೈಕರ್ಸೆ ಹಾಕ್ಕೊಂಡು ಫೋಟೋಶೂಟ್ಸು ಅದು ಇದು ಚಿತ್ರಾನ್ನ ಮಾಡ್ತಾವ್ರೆ ಎಲ್ಲ. ವೀಕೆಂಡ್ ಅಲ್ವಾ, ಓಡಾಡೋದೇ ಕೆಲಸ ಎಲ್ಲರಿಗೂ. ಹೆಂಗೈತೆ, ಏನು ಮಸ್ತಾಗೈತೆ ನೋಡಿ. ಇಲ್ಲಿ ಫಾಗಿ ಇವಾಗ ಎದೆ ಹೇಳ್ತೈತೆ ಮೌಂಟೇನಿಂದ. ನೋಡಿ ಅಪ್ಪ ಏನು ಸಖತ್ತಾಗೈತೆ ಗೊತ್ತಾ. ಕ್ಲಾರಿಟಿಯಾಗಿ ಕಾಣಿಸ್ತೈತೋ ಇಲ್ವೋ ಗೊತ್ತಿಲ್ಲ. ಹೆಂಗೆ ಅನಿಸ್ತೈತೆ ಗೊತ್ತಾ, ಬ್ಲಾಸ್ಟ್ ಆದರೆ ಹೊಗೆ ಬರುತ್ತಲ್ಲ ಪಟಾಕಿಯಿಂದ, ಹಂಗೆ ಒಳಗಡೆಯಿಂದ ಗುಹೆ ಒಳಗಡೆಯಿಂದ ಹೊಗೆ ಬಂದಂಗೆ ಐತೆ. ಇಲ್ಲಿ ನೋಡಿ ಹೆಂಗೆ ಕಾಣಿಸುತ್ತೆ ನೋಡಿ ಮುಂದ್ಗಡೆ ಫ್ರಂಟಲ್ಲಿ. ಸೂಪರಾಗೈತೆ ಇವರು. ಅದಕ್ಕೆ ಮಾರ್ನಿಂಗ್ ರೈಡ್ ಬರಬೇಕು ಅಂತ ಹೇಳೋದು. ಈ ಥರ ಸೀನರೀಸ್ ಬೇಕಾದರೆ ನೀವು ಎದ್ದು ನಾನು ಮಧ್ಯಾಹ್ನ ಬಿಡ್ತೀನಿ ನೈಟ್ ಬಿಡ್ತೀನಿ ಅಂದರೆ ಸಿಗಲ್ಲ ಗುರು. ಬೆಳಗ್ಗೆನೇ ಬಿಡಬೇಕು. ನೋಡಬೇಕಂದ್ರೆ ಬೆಳಗ್ಗೆನೇ ಬರಬೇಕು. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಯಾವುದೋ ಟೋಲ್ ಬಂತು. ಗಗನಚುಕ್ಕಿ ಟೋಲ್ ಪಾಸನಾ? ಅಂದರೆ ನಾವು ಇವಾಗ ಗಗನಚುಕ್ಕಿಗೆ ಬಂದಿದ್ದೀವಿ. ಇಲ್ಲಿಂದ ಇವಾಗ ಮಲೆ ಮಹದೇಶ್ವರ ಬೆಟ್ಟ 85 ಕಿಲೋಮೀಟರ್ಸ್ ಐತೆ ಗುರು. ಅಂದರೆ ಮತ್ತೆ ನಾವು ರಿಟರ್ನ್ ಇದೇ ರೋಡಲ್ಲಿ ಬರಬೇಕು. ಫಸ್ಟ್ ಆ ಕಡೆ ಹೋಗಿ ಮತ್ತೆ ರಿಟರ್ನ್ ಹಿಂಗೆ ಬರ್ಬೇಕು ನಾವು. ಇದೇನಪ್ಪ ಗಗನಚುಕ್ಕಿ ಭರಚುಕ್ಕಿ ಇಲ್ಲೇ ಬರೋದು. ಇಲ್ಲಿ ಲೆಫ್ಟ್ ಸೈಡ್ ಒಳಗಡೆ ಹೋಗ್ಬೇಕು. ರೈಟ್ ಸೈಡ್ಗೆ ಹೋದ್ರೆ ಕೊಳ್ಳೇಗಾಲ ಬರುತ್ತೆ. ಶಿವಸಮುದ್ರಕ್ಕೆ ಹಿಂಗೆ ಹೋಗ್ಬೇಕು. ನೋಡಿ ಹೆಂಗೈತೆ. ಈ ಥರ ರೋಡಲ್ಲಿ ಹೋಗ್ತಿದ್ರೆ ನೀವು 100 ಕಿಲೋಮೀಟ್ರ್ ಅಲ್ಲ 200 ಕಿಲೋಮೀಟ್ರ್ ಹೋದ್ರೂ ನಿಮಗೆ ಟಯರ್ಡು ಅನ್ಸಲ್ಲ, ಗಾಡಿ ಓಡಿಸ್ದಂಗೂ ಅನ್ಸಲ್ಲ. ಹೋಗ್ತಾ ಇದ್ದೀವಿ ಅಂತ. ಬಟ್ ಈ ಥರ ಕ್ಲೈಮೇಟಲ್ಲಿ ಜೋರಾಗಿ ಓಡಿಸ್ಬಾರ್ದು ಗಾಡಿಗಳನ್ನ. ನಿಧಾನಕ್ಕೆ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಲೇಟ್ ಆದರೂ ಪರವಾಗಿಲ್ಲ, ಒಂದು 1/2 hour 1 hour. ಯಾಕಂದರೆ ಈ ಥರ ವ್ಯೂ ಮತ್ತೆ ಸಿಗಲ್ವಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಹೋಗ್ಬೇಕು. ಬೆಟ್ಟ ಫುಲ್ ಗ್ರೀನರಿ. ಕ್ರಾಸ್ ಮಾಡ್ತಿದ್ದೀವಿ ಇವಾಗ ಶಿವನ ಸಮುದ್ರನ. ಇದಂತೂ ಅಲ್ಟಿಮೇಟ್ ಆಗೈತೆ ನೋಡಿ. ಈ ಕಡೆಯಿಂದ ನೀರು ಬರ್ತಾ ಐತೆ. ಒಳ್ಳೆ ದೊಡ್ಡ ಬೆಟ್ಟ. ಏನು ಸಕ್ಕತ್ತಾಗೈತೆ ಗೊತ್ತಾ. ಸೂಪರ್ ಆಗೈತೆ ಗುರು. ಈ ಥರ ಕ್ಲೈಮೇಟ್ಗೆ ತಾನೇ ನಾವು ಬೆಳಗ್ಗೆ ಎದ್ದು ಬರಬೇಕಾಗಿರೋದು. ನೋಡಿ ಏನು ನಿಜ ಸಖತ್ತಾಗೈತೆ. ಎಲ್ಲ ಫೋಟೋಶೂಟ್ಸ್ ನಡೀತೈತೆ ನೋಡಿ. ಆ ಕಡೆನೋ ರೋಡ್ ಐತೇನೋ ಗೊತ್ತಿಲ್ಲ. ಇದೆಲ್ಲ ಕಬ್ಬು ಗುರು ಇವೆಲ್ಲ. ಇಲ್ಲಿ ಹಾಕಿರೋದೆಲ್ಲ ಅದೇ ಅನಿಸುತ್ತೆ. ಹೌದು ಕರೆಕ್ಟ್, ಎಲ್ಲ ಕಬ್ಬೆ.
ಅಲ್ಲಿ ನೋಡಿ ಆ ಟಾಪ್ ಬಾಕ್ಸ್ ಮೇಲೆ ಅಣ್ಣ ಏನು ಹಾಕ್ಕೊಂಡವ್ರೆ ನೋಡಿ. ಹತ್ರ ಕರ್ಕೊಂಡು ಹೋಗ್ತೀವಿ ನೋಡಿ. ಸಿಲ್ಕ್ ಸ್ಮಿತಾ ನೋಡಿ ಅಲ್ಲಿ ಹಂಗೆ ಹೋಗ್ತವ್ರೆ ಅವರು. ನಾವು ಹಿಂಗೆ ಹೋಗೋಣ. ಕಾಲೇಜ್ ಹುಡುಗರು ಅಂದರೆ ಲಾರಿಯಲ್ಲಿ ಆರಾನ್ ಕೊಡಿ ಅಂತ ಹೇಳ್ತಾವ್ರೆ. ಒಂದೊಂದು ಹತ್ರ ಒಂದೊಂದು ರೋಡ್ಗೆ ಒಂದೊಂದು ಥರ ಲೊಕೇಶನ್ ಐತೆ ಈ ಕಡೆ. ಇನ್ನೂ 70 ಕಿಲೋಮೀಟರ್ಸ್ ಐತೆ. 1 hour 23 minutes ತೋರಿಸ್ತೈತೆ. ಟೈಮ್ ಬಂದು ಇವಾಗ 8 ಗಂಟೆ. 70 ಕಿಲೋಮೀಟರ್ಸ್ ಇನ್ನು ಹೋಗ್ಬೇಕಲ್ಲ ನೋಡಿ. ಒಂಥರ ಸಖತ್ತಾಗೈತೆ ಇಲ್ಲಿ ಮಾತ್ರ. ಇವಾಗ ಕ್ಲೈಮೇಟ್ ಚೇಂಜ್ ನೋಡಿ. ಬಟ್ ಬಿಸಿಲಂತೂ ಹೆವಿ ಬರ್ತೈತೆ ಇವರು. ಮಾರ್ನಿಂಗ್ ಬಿಸಿಲಲ್ಲ ಒಳ್ಳೆಯದೇ, ಆದರೂ ಕಣ್ಣಿಗೆ ಹೆಲ್ಮೆಟ್ಗೆ ಹೊಡಿತೈತೆ, ಮಗಕ್ಕೆ ರೋಡೇ ನೋಡೋಕ್ಕಾಗಲ್ಲ ಹಂಗೆ ಹೊಡಿತೈತೆ. ಏನು ಸ್ಟಾರ್ಟಾ ಬೆಟ್ಟ ಹತ್ತೋದು? ಇದೇನಾ ಬೆಟ್ಟ ಹತ್ತೋದು ಸ್ಟಾರ್ಟ್ ಮಾಡಬೇಕಾ ಗೊತ್ತಿಲ್ವೇ. ಇಲ್ಲಿಂದಾನೆ ಇರ್ಬೋದು ಗುರು. ಓ ಕೋತಿಗಳೈತಲ್ಲಪ್ಪ ಬೇಜಾನು. ನೋಡ್ಕೊಂಡು ಬರ್ಬೇಕು ಇಲ್ಲಿ ಕೋತಿಗಳು ನೋಡಿ ಎಷ್ಟೈತೆ. ಅಪ್ಪ ತುಂಬ ಅಂದರೆ ತುಂಬ ಐತೆ ನೋಡಿ. ಎಲ್ಲ ಏನೋ ಹಾಕವ್ರೆ, ಕಳ್ಳೆಪುರಿನೋ ಏನೋ ತಿಂತೈತೆ. ಓಹೋ ಏನೋ ಅಣ್ಣ ಏನು ಇದು ಇನ್ನು ತುಂಬಿಸ್ಕೊಡೋಲ್ಲ. ಕುರ್ಕುರೆ ತುಂಬಿಸ್ಕೊಂಬಿಟ್ಟವ್ರೆ ಫುಲ್ಲು. ಓ ಕೋತಿಗಳು ಹುಷಾರಾಗಿ ಹೋಗ್ಬೇಕು. ರೋಡಲ್ಲೇ ಹಾಕ್ಬೇಡ, ಸೈಡಲ್ಲಿ ಹಾಕ್ಬೇಕು ತಾನೆ. ಯಾರಾದರೂ ಹಾಕಿದ್ರೆ ರೋಡಲ್ಲಿ ಹಾಕ್ತೀರಾ, ಅವೆಲ್ಲ ರೋಡಲ್ಲಿ ಬಂದು ತಿನ್ನುತ್ತೆ. ಈ ಗಾಡಿಯಲ್ಲಿ ಜೋರಾಗಿ ಬರ್ತಾರೆ, ಅದಕ್ಕೇನಾದರೂ ಮಾಡ್ತಾರೆ. ಅದಕ್ಕೆ ಸೈಡಲ್ಲಿ ಹಾಕಿ ಸ್ವಲ್ಪ ದೂರನೇ ರೋಡ್ಗಿನ, ಅವಾಗ ಅಲ್ಲೇ ತಿನ್ನುತ್ತೆ. ಹಾಕೋದು ಹೆಂಗೆ ಹಾಕ್ತೀವಿ? ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ ರೋಡಲ್ಲೇ ಬಂದು ತಿಂತಾ ಇರುತ್ತೆ. ಗಾಡಿ ಕಾರು ಬಸ್ಸು ಎಲ್ಲ ಜೋರಾಗಿ ಬರ್ತಾ ಇರುತ್ತೆ, ನೋಡೋಕ್ಕೊಳಕ್ಕಾಗಲ್ಲ. ಘಾಟ್ ಸೆಕ್ಷನ್ ಅಲ್ವಾ. ಬೆಟ್ಟ ಸ್ವಾಗತ ಇಲ್ಲಿಂದ. ಮಲೆ ಮಹದೇಶ್ವರ ಬೆಟ್ಟ ವೆರಿ ಸೇಫ್. ಇಲ್ಲೆಲ್ಲೂ ನಿಲ್ಲಿಸ್ಬಾರ್ದು ಅಂತ ಬೋರ್ಡ್ ಹಾಕವ್ರೆ. ಅದೇ ಚಿರತೆ ಜಿಂಕೆಗಳು ಎಲ್ಲ ಬರುತ್ತೆ ಅನ್ನೋದು. ಇಲ್ಲಿ ನೋಡಿದ್ರೆ ಇಲ್ಲಿ ನಾಯಿಗಳೈತೆ. ಬಸ್ ಬರ್ತಾಯಿದೆ. ಎಂಟ್ರೆನ್ಸ್ ಬರೋದು ಮಲೆ ಮಹದೇಶ್ವರ ಬೆಟ್ಟದ್ದು. ಇಲ್ಲಿಂದ ನೋಡಿ, ಇದರಲ್ಲಿ ಗೊತ್ತಾಗುತ್ತೆ ಹೆಂಗೈತೆ ಅಂತ ರೋಡು. ಇಲ್ಲಿಂದ ಚೆನ್ನಾಗೈತೆ ಘಾಟ್ ಸೆಕ್ಷನು ಹಚ್ಚಕ್ಕೆ. ಹುಷಾರಾಗಿ ಹತ್ತಿಸ್ಬೇಕು. ಅಷ್ಟೊಂದು ರಿಸ್ಕ್ ಏನಿಲ್ಲ, ಆರಾಮಾಗಿ ಹತ್ತಿಸ್ಬೋದು. ಬಟ್ ನೀಟಾಗಿ ಡೆವಲಪ್ ಮಾಡಿದ್ದಾರೆ ನೋಡಿ. ಇವಾಗ ಮೆಟ್ಲು ಬೇರೆ ಕಟ್ತವ್ರೆ, ಅಂದರೆ ಪಾದಯಾತ್ರೆ ಮೇಲೆ ನಡ್ಕೊಂಡು ಹೋಗೋಕ್ಕೆ ಮೇಲೆ ಮೆಟ್ಲು ಕಟ್ತವ್ರೆ ಒಂದೊಂದು ಕೆಳಗಡೆಯಿಂದ. ಯಾಕಂದರೆ ಕೆಳಗಡೆಯಿಂದ ಇಲ್ಲಿ ರೋಡಲ್ಲಿ ನಡೆಯೋಕ್ಕಾಗಲ್ವಲ್ಲ, 15 ಕಿಲೋಮೀಟ್ರ್ ನಡೆಯೋಕ್ಕೆ ಕಷ್ಟ ಆಗುತ್ತೆ. ಅದ್ರ ಬದಲು ಸ್ಟ್ರೈಟ್ ಹಂಗೆ ಮೆಟ್ಲು ಕಟ್ಬಿಟ್ರೆ ಈಸಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಮೆಟ್ಲು ಕಟ್ತವ್ರೆ ನೋಡಿ. ಇಲ್ಲಿ ನೋಡಿ ರೋಡ್ ಹೆಂಗೈತೆ, ಅಪ್ಪ ದೇವ್ರೆ ನೋಡಿ ಹೆಂಗೈತೆ. ಇಲ್ಲಿ ನೋಡಿ ವ್ಯೂ ಹೆಂಗೈತೆ, ಹೆಂಗೆ ಕಾಣಿಸುತ್ತೆ ನೋಡಿ. ನೋಡಿ ಮೋಡ ಎಲ್ಲ ಮುಚ್ಕೊತೈತೆ. ಮಳೆ ಬರಲಿ, ಇವಾಗ ಮಳೆ ಬರಬೇಕು. ಈ ಘಾಟ್ ಸೆಕ್ಷನಲ್ಲಿ ಸಖತ್ತಾಗಿರುತ್ತೆ ಬರೋವಾಗ. ಅಲ್ಲಿ ಕಾಣಿಸ್ತೈತೆ ನೋಡಿ, ಅದು ಟೆಂಪಲ್ ಅನ್ಸುತ್ತಲ್ಲ. ಮತ್ತು ಅಲ್ಲಿಗೆ ಹೋಗ್ಬೋದಾ ನಾವು ಮೇಲೆಗೆ? ಫೋಟೋಗ್ರಾಫರ್ ಇದು ಹುಷಾರು. ಇದು ಈ ಇಳಿಯೋ ಹತ್ರ ಮಾತ್ರ ಸಖತ್ ಡೇಂಜರ್ ಐತೆ ಇದು ನೋಡಿ.
ಒಂದೇ ಸಲ ತಿರುಗಬೇಕು. ಅಲ್ಲಾದರೂ ಕಾಣಿಸುತ್ತೆ, ಇಲ್ಲಿ ಕಾಣಿಸೋದೇ ಇಲ್ಲ. ಇಲ್ಲಿ ಗೊತ್ತಾಗುತ್ತೆ ಆಲ್ಮೋಸ್ಟು ಬರ್ತಾಯಿದ್ರೆ. ಅಲ್ಲಿ ಮಾತ್ರ ಗೊತ್ತಾಗಲ್ಲ, ಅಲ್ಲಿ ಮಾತ್ರ ನೋಡ್ಕೋಬೇಕು. ಎಷ್ಟು 10 ರೂಪಾಯಿ ಎಂಟ್ರಿ ಟಿಕೆಟ್. ಹೆಂಗೆ ಲೆಫ್ಟ್ಗೆ ಹೋಗೋದಾ? ಹಿಂಗೆ ಡಬಲ್ ರೋಡಾ? ಹಾಂ, ಒಂದೇ ಬೇಕು. ಹಿಂಗೆ ಹೋದ್ರೆ ಲೆಫ್ಟಿಗೆ ಮತ್ತೆ ಪಾರ್ಕಿಂಗ್ ತೊಗೋಬೇಕಂತೆ. ಹಿಂಗೆ ಹೋದರೆ ಫ್ರೀ ಪಾರ್ಕಿಂಗ್ ಅಂತೆ. ನಾವು ಹಿಂಗೆ ಹೋಗೋಣ. ಇಲ್ಲಿ ಲೆಫ್ಟ್ ತಗೋಬೇಕು. ಯಾವುದಿದು ರೋಡು? ಎಲ್ಲಿಗೆ ಹೋಗುತ್ತೋ ಏನು ಗೊತ್ತಿಲ್ಲ. ಬರೋ ರೂಮ್ಗಳೆಲ್ಲ ಐತಲ್ಲಪ್ಪ, ರೂಮ್ಗಳೆಲ್ಲ ಐತಲ್ಲೋ, ರೂಮೆಲ್ಲ ಐತೆ. ಹೌದಾ? ಓ ಭವನ ದೊಡ್ಡ ದೊಡ್ಡವೆಲ್ಲ ಮಾಡಿಸ್ಬಿಟ್ಟವ್ರೆ. ಗಾಡಿ ಇಲ್ಲೇ ಪಾರ್ಕ್ ಮಾಡಿ ಸುಸ್ತಾಗ್ಬಿಟ್ಟವ. ನೀವು ಸುಸ್ತಾಗಿಲ್ವಾ? ಓಕೆ, ಸ್ಟಡಿ ಆಗಿದೆಯಾ? ಅದು ನಾನು ಸುಸ್ತಾಗಿದ್ದೀನಾ? ಹೌದಾ? ಮಲೆ ಮಹದೇಶ್ವರ ಬೆಟ್ಟ ಬಗ್ಗೆ ನಾನು ತಿಳ್ಕೊಂಡಿರೋಷ್ಟು ಹೇಳ್ತೀನಿ. ಅದರಲ್ಲಿ ಏನಾದರೂ ತಪ್ಪಿದ್ರೆ ಕಾಮೆಂಟ್ ಮಾಡಿ ಹೇಳಿ. ಮಾಧವನನ್ನು 77 ಮಲೆಯ ಒಡೆಯ ಅಂತ ಕರೀತಾರೆ. ಮಹದೇಶ್ವರ ಶ್ರೀಶೈಲದಿಂದ ಬಂದು ಇಲ್ಲಿ ನೆಲೆಸಿದ್ದಾರಂತೆ. ಇವರ ಅಪ್ಪ ಚಂದ್ರಶೇಖರ ಮೂರ್ತಿ, ಅಮ್ಮ ರಾಜಮ್ಮ. ಚಿಕ್ಕವಾಗಿಂದಾನೇ ಮಹದೇಶ್ವರ ಶಿವಭಕ್ತರು. ಇವರು 7 ವರ್ಷ ಇದ್ದಾಗೆ ಮನೆ ಬಿಟ್ಟು ಆಚೆ ಬರ್ತಾರೆ. ಮತ್ತೆ ಮಠ ಸೇರಿ ಇವರು ಸನ್ಯಾಸಿ ಆಗ್ತಾರೆ. ಸನ್ಯಾಸಿ ಆದ್ಮೇಲೆ ಮತ್ತೆ ತಪಸ್ಸಿಗೆ ಅಂತ ಕಾಡಿಗೆ ಹೋಗ್ತಾರೆ. ಹೋದ್ಮೇಲೆ ಇವರು ಹುಲಿನ ಪಳಗ್ಸೋದನ್ನ ಕಲ್ತ್ಕೊಂತಾರೆ. ಈ ಕಾಡಿಗೆ ಬಂದಾಗ ಇಲ್ಲಿ ಯಾರು ವಾಸವಾಗಿರ್ಲಿಲ್ಲ. ಇಲ್ಲಿ ಬಂದಾಗ ಇದ್ದಿದ್ದು ಸಾಧುಗಳು ಮಾತ್ರ. ಮತ್ತೆ ಈ ಬೆಟ್ಟದಲ್ಲಿ ಒಬ್ಬ ಮಾಂತ್ರಿಕ ಕೂಡ ಇದ್ದಾನಂತೆ. ಅವನ ಹೆಸರು ಬಂದು ಶ್ರವಣ ಅಂತ. ಅವರು ಸಾಧುಗಳಿಗೆ ತೊಂದರೆ ಕೊಡ್ತಾ ಇದ್ರಂತೆ. ಮಾದಪ್ಪ ತಪಸ್ಸಿಗೆ ಅಂತ ಹೋದಾಗ ಅಲ್ಲಿ ಮತ್ತೆ ಶ್ರವಣ ಮುಂದೆ ಮಾದಪ್ಪನ ಮುಂದೆ ಬರ್ತಾರೆ. ಅವಾಗ ಮಹದೇಶ್ವರ ಮಾಂತ್ರಿಕನನ್ನು ಸಂಹಾರ ಮಾಡ್ತಾರೆ. ಅಲ್ಲಿರೋ ಸಾಧುಗಳಿಗೆ ಎಲ್ಲ ಮುಕ್ತಿ ಕೊಡ್ತಾರಂತೆ. ಆಮೇಲೆ ಅಲ್ಲಿ ಸುತ್ತಮುತ್ತ ಕಾಡಿನಲ್ಲಿ ಇದ್ದ ಜನರಿಗೆ ಕಷ್ಟಕ್ಕೆ ಪರಿಹಾರ ಕೊಡ್ತಾ ಇದ್ರಂತೆ. ಅಲ್ಲಿದ್ದ ಜನರು ಅವಾಗಿನಿಂದಾನೇ ಮಹದೇಶ್ವರನಿಗೆ ಪೂಜೆ ಮಾಡ್ತಿದ್ರಂತೆ. ಆಮೇಲೆ ಮಹದೇಶ್ವರ 7 ಬೆಟ್ಟದ ಮಧ್ಯೆ ಹೋಗಿ ತಪಸ್ಸಿಗೆ ಕೂತ್ಕೊಂತಾರೆ. ಜುಂಗೇಗೌಡ ಅನ್ನೋ ರೈತ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಅವರು ಮಹದೇಶ್ವರ ಭಕ್ತರು. ಈ ದೇವಸ್ಥಾನದ ಸುತ್ತಮುತ್ತಲು ಇರುವ 7 ಬೆಟ್ಟಗಳು ಆನುಮಲೆ, ಜೇನುಮಲೆ, ಕಣ್ಣುಮಲೆ, ಪಚ್ಚಮಲೆ, ಪವಡಮಲೆ, ಪೊನ್ನಾಚಿ ಮಲೆ, ರುದ್ರಾಕ್ಷಿ ಮಲೆ, ವಿಭೂದಿ ಮಲೆ, ಕೊಂಗುಮಲೆ ಎಂಬ ಹೆಸರುಗಳನ್ನು ಇಲ್ಲಿನ ಜನರು ಇಕ್ಕಿದ್ದಾರೆ. ಮಾದಪ್ಪ ಇನ್ನ ಜೀವಂತವಾಗಿದ್ದಾರೆ ಅಂತ ಇಲ್ಲಿನ ಜನ ನಂಬುತ್ತಾರೆ. ಮಾತಾಡೋ. ಏನು ಮಾತಾಡಲ್ಲ. ಎಲ್ಲಿಗೆ ಬಂದಿದ್ದೆ ಅದಾದ್ರೂ ಹೇಳು. ಮಲೆ ಮಹದೇಶ್ವರ ಹಾಂ, ಹೆಂಗಿತ್ತು ರೈಡು ಎಕ್ಸ್ಪೀರಿಯೆನ್ಸು? ರೈಡ್ ಎಕ್ಸ್ಪೀರಿಯನ್ಸ್ ಇದ್ರೆ ನಿದ್ದೆ ಕಣ್ಣ ನೋಡ್ಕೊಂಡಿದ್ದಾರೆ ಅಷ್ಟೇ. ಹಾಂ, ಇವಾಗ ನಿನ್ನೆ ಎಲ್ಲ ಫಿಲಮ್ ಶೂಟಿಂಗ್ ಮಾಡ್ತಾರೆ, ನೋಡ್ತಾ ಇರ್ತಾರೆ. ಸುಮ್ಮನೆ ಬಿಸಿಲಲ್ಲಿ ಕಾಲ್ ಬರ ಹೋಗ್ತಾ ಇದ್ದೆ ನಡೆಯೋ. ಆಗ್ಲಿ ಮಾತಾಡೋ. ಅಲ್ಲಿಂದ ಮಾತಾಡ್ಕೊಂಡು ಅಲ್ಲಿಂದ ಮಾತಾಡ್ಕೊಂಡು ಹೋಯ್ತಾ? ನೋಡಿ ಗೈಸ್, ಮಲೆ ಮಹದೇಶ್ವರ ಬೆಟ್ಟ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಸೈಕಾಗಿದೆ, ಅಲ್ಲ ಸಿಕ್ಕಾಪಟ್ಟೆ ಸಗದಾಗಿದೆ. ಬರ್ತಾ ಇರೋ ದಾರಿ ಎಲ್ಲನೂ ಸೂಪರ್ ಆಗಿದೆ. ಅದೇ ಬರಬೇಕಂದ್ರೆ ಸ್ವಲ್ಪ ನಿಧಾನಕ್ಕೆ ಗಾಡಿ ಓಡಿಸ್ಕೊಂಬನ್ನಿ. ಗಾಡಿಯಲ್ಲಿ ಬರ್ತೀರಾ ಅಂದರೆ ಬಿದ್ದಿದ್ದೀರಾ, ಯಾಕಂದರೆ ಸಿಕ್ಕಾಪಟ್ಟೆ ಹೇರ್ ಪಿನ್ ಕರ್ವ್ಸು ಸಿಕ್ಕಾಪಟ್ಟೆ ಸ್ಟೀಪ್ ಆಗಿದೆ. ಸೊ ಬರ್ಬೋದು, ಚೆನ್ನಾಗಿದೆ. ಲೈಫಲ್ಲಿ ಒಂದ್ಸರಿ ಆದರೂ ಬಂದ್ಬಿಟ್ಟು ಹೋಗಿ. ಅದು ಗಾಡಿಯಲ್ಲೇ ಬನ್ನಿ. ಬೈಕಲ್ಲಿ ಬಂದರೆ ಚೆನ್ನಾಗಿದೆ, ಕಾರಲ್ಲಿ ಬಂದರೂ ಚೆನ್ನಾಗಿದೆ. ಬಟ್ ಬೈಕಲ್ಲಿ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬರ್ಬೋದು ನೇಚರ್ನ. ಬಿಸಿಲು ಬೇರೆ ಬರ್ತಾ ಇದೆ, ಚೆನ್ನಾಗಿತ್ತು. ಬಂದರೆ ಇಲ್ಲಿ ನೋಡ್ಕೊಳ್ಳಿ, ಕ್ರೌಡು ಕಮ್ಮಿ ಇದ್ದರೆ ದೇವರಾಣೆಗೂ ಟಿಕೆಟ್ ತೊಗೋಬೇಡಿ. ಕ್ರೌಡ್ ಜಾಸ್ತಿ ಇದ್ದರೆ ಟಿಕೆಟ್ ತೊಗೊಂಡೋಗಿ. ಕ್ರೌಡ್ ಕಮ್ಮಿ ಇದ್ದರೆ ಟಿಕೆಟ್ ಮಾತ್ರ ತೊಗೋಬೇಡಿ. ಯಾಕಂದರೆ ನಮ್ಮದು ನೋಡಿ 10 ನಿಮಿಷಕ್ಕೆ ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ವಿ ಅಷ್ಟೇ. ದೇವರು ಇಳಿದೋಗೈತಲ್ಲ, ಬ್ಲ್ಯಾಕ್ ಆಗ್ಬಿಟ್ಟು ಇವಾಗೆಲ್ಲ ದರ್ಶನ ಮುಗಿಸ್ಕೊಂಡು ಊಟ ಮಾಡೋದು ಬಂದೆ. ಏನೇನಿರುತ್ತೆ ಏನೇನೈತೆ ಕೇಳಿಬಿಟ್ಟು ಆರ್ಡ್ರ್ ಮಾಡೋಣ.
ಟಿಫನ್ ಬಿಟ್ಟು ಅಣ್ಣ ಇಲ್ಲಿ ಮರ್ತಾಗಿದ್ದಾರೆ ನಮ್ಮನ್ನ. ಏನೇನೈತೆ? ಹಾಂ ರೈಸ್ ಬಾತ್ ಒಂದು, ನಿಮಗೆ ರೈಸ್ ಬಾತ್ ಒಂದು, ಮಸಾಲೆ ದೋಸೆ ಒಂದು. ನಿಮ್ಗೆ ಇಡ್ಲಿ ಬೇಕಾ? ಇಲ್ಲ ಇಲ್ಲ, ಆನಿಯನ್ ಸಾಕಾ? ಆನಿಯನ್ ದೋಸೆ ಒಂದು, ವಡೆ ಸಾಂಬಾರು ಇಟ್ಕೊಂಡು ಟೇಸ್ಟ್ ಮಾಡೋಣ. ಒಂದು ಮಸಾಲೆ ದೋಸೆ, ಒಂದು ರೈಸ್ ಬಾತು, ಒಂದು ಆನಿಯನ್ ದೋಸೆ. ಕೋಲ್ಡು ವಾಟರ್ ಬಾಟಲ್. ಕೋಲ್ಡ್ ಬೇಕು ಈ ಸೆಕೆಯಲ್ಲಿ. ಇನ್ನೇನು ಬೇಕು ನಿಮಗೆ? ವಾಮ್. ನೀರು ಕುಡ್ದಾಗ ಮಾಡೋದು ನೀರ, ಇಲ್ಲಾಂದರೆ ಏನಾದರೂ ಕೆಮಿಕಲ್ ಮಿಕ್ಸ್ ಮಾಡೋದು ಗೊತ್ತಿಲ್ಲ. ಸ್ವೀಟು ಇಲ್ಲ, ಸ್ಪಾರ್ಕು ಇಲ್ಲ. ಮತ್ತು ಇದು ಸಾಂಬಾರು ವಡೆ ಸಾಂಬಾರು ಇತ್ತು ಒಂದು. ರೈಸ್ ಬಾತ್ ಇಸ್ ಡಿಫ್ರೆಂಟ್, ಪಲಾವ್ ಇಸ್ ಡಿಫ್ರೆಂಟ್. ಫಸ್ಟ್ ಸ್ಪೂನ್ ರಿವ್ಯೂ ಕೊಡು. ಇದು ಖಾರ ಖಾರ ಪುಡಿ ಮೇಲೆ ಹಾಕೊಂಡು ಬರೋದು. ಹತ್ತಕ್ಕೆ ಎರಡು. ರಿಮೈನಿಂಗ್ ಡಿಶಸ್ ಹೆಂಗಿರುತ್ತೋ ನೋಡೋಣ. 100% ಚೆನ್ನಾಗಿಲ್ಲ. ನಾನು ತಿನ್ನಲ್ಲ, ನಾವು ರೈಸ್ ಬಾತೇ ತಿನ್ನಲ್ಲ ಕಣ. ನಾನು ಅದಕ್ಕೆ ಎಲ್ಲೇ ಹೋದ್ರೂ ದೋಸೆ ಐಟಮು ಬರೀ ಅಂಥದ್ದು ತಗೊಳ್ಳೋದು. ಮಾಡಿಬಿಟ್ಟು ದುಡ್ಡು ಕೊಡಬೇಕು, ತಿನ್ಬೇಕಷ್ಟೇ. ಹೋಗ್ಬಿಟ್ಟೈತೆ. ದೋಸೆ ಹೆಂಗೈತಾಳಲ್ಲಿ ಲೋಡೆ? ಹಾಂ, ಇದು 10ಗೆ, ಇದು ನನ್ನ ಕಡೆಯಿಂದ 7 Gana